ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ 12 ಆರೋಪಿಗಳು ಈಗ ಜೈಲಿಂದ ಹೊರಬಂದಿದ್ದಾರೆ. ಆದರೆ ಕೆಲ ಆರೋಪಿಗಳಿಗೆ ಬೇಲ್ ಸಿಕ್ಕರೂ ಜೈಲಲ್ಲಿ ಇರೋ ಪರಿಸ್ಥಿತಿ ಎದುರಾಗಿದೆ. ಯಾಕೆಂದರೆ ಬೇಲ್ ಸಿಕ್ಕರೂ ಕೂಡ ಅಲ್ಲಿ ಶ್ಯೂರಿಟಿ ಕೊಡಬೇಕು, ದುಡ್ಡು ಕಟ್ಟಬೇಕು. ಅದಕ್ಕೆ ಜನ ಸಿಗ್ತಾ ಇಲ್ಲ. ಈ ಹಿಂದೆ ತುಮಕೂರು ಜೈಲಲ್ಲಿದ್ದ 3 ಹೊರಬರೋದಕ್ಕೆ ಬೇಲ್ ಕೊಟ್ಟಿತ್ತು. ಆದರೆ 10 ದಿನಗಳ ಕಾಲ ಅವರಿಗೆ ದುಡ್ಡು ಕಟ್ಟೋರು ಯಾರೂ ಇರಲಿಲ್ಲ. ನೋಡಿ ಹೇಗಿದೆ ಅಂತಂದರೆ, ಕೆಲವೆಲ್ಲ ಕೊಲೆ ಆರೋಪಿಗಳು ಅಣ್ಣ ತಮ್ಮ ಇರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಇರ್ಬೋದು, ಅಚಾನಕ್ಕಾಗಿ ಯಾವುದೋ ಗಲಾಟೆಯಲ್ಲಿ ಪೂರ್ವಾಗ್ರಹ ಪೀಡಿತರಿಲ್ಲದೆ ಹೊಡೆದಾಡ್ಕೊಳ್ಳುವಾಗ ಸತ್ತವರು. ಆ ಸತ್ತ ಕಾರಣಕ್ಕಾಗಿ ಎಷ್ಟೋ ಜನ ಈಗಲೂ ಕೂಡ ಜೈಲಲ್ಲಿ ನರಕ ಯಾತನೆ, 14 ವರ್ಷಗಳ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ, ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಇಂಟೆನ್ಷನ್ ಇರಲಿಲ್ಲ ಅವರಿಗೆ. ಆದರೆ ದರ್ಶನ್ ಹೊರಬಂದಿದ್ದಾರೆ. ಓಕೆ, ಈ ನಡುವೆ ಕೆಲವು ಹುಡುಗರು ಒಳಗಿದ್ದಾರೆ. ಅವ್ರಿಗೆ ಕಾಸು ಕೊಡೋಕ್ಕೆ, ಅವರಿಗೆ ಶ್ಯೂರಿಟಿ ಕೊಡೋಕ್ಕೆ ಯಾರು ಜನ ಇಲ್ವಾ? ಯಾರವರು ಒಳಗಿರೋರು? ಇನ್ನೂ ಕೂಡ ಬೇಲ್ ಸಿಕ್ಕಿನು ರಿಪೋರ್ಟ್ ನೋಡಿ. ಮತ್ತೆ ಜೈಲಿಗೆ ಹೋಗ್ತಾರ ನಟ ದರ್ಶನ್. ಪೊಲೀಸರ ನಡೆಯಿಂದ ಟೆನ್ಷನ್. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ಗೆ ಜಾಮೀನು ಸಿಕ್ಕರೂ ಸಂಕಷ್ಟ ತಪ್ಪಿಲ್ಲ. ಬೇಲ್ಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುತ್ತೇವೆ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಅದ್ರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಬಿಜೆಎಸ್ ಆಸ್ಪತ್ರೆಗೆ ದಿನಕರ್ ಭೇಟಿ. ಇನ್ನು ಬಿಜೆಎಸ್ ಆಸ್ಪತ್ರೆಗೆ ದರ್ಶನ್ ಸಹೋದರ ದಿನಕರ್ ತೂಗುದಿ ಭೇಟಿ ನೀಡಿ ಕಾಟೇರ್ನ ಆರೋಗ್ಯ ವಿಚಾರಿಸಿದ್ರು. ಕ್ಯಾಮೆರಾ ನೋಡ್ತಿದ್ದಂತೆ ಓಡಿದ A12 ಆರೋಪಿ ಲಕ್ಷ್ಮಣ್. ಇಂದು ಶಿವಮೊಗ್ಗ ಜೈಲಿನಲ್ಲಿ A12 ಆರೋಪಿ ಲಕ್ಷ್ಮಣ್ ಬಿಡುಗಡೆ ಆಗಿದ್ದಾನೆ. ಆದ್ರೆ ಕ್ಯಾಮೆರಾಗಳನ್ನ ಕಂಡು ಓಡಿದ್ದಾನೆ. ಯಾರ ಕೈಗೂ ಸಿಗದೆ ಓಡೋಡಿ ತನ್ನ ಕಾರ್ ಹತ್ತಿ ಹೊರಟು ಹೋಗಿದ್ದಾನೆ. ಬೇಲ್ ಸಿಕ್ಕರೂ ಕೆಲವರಿಗೆ ಸಿಗದ ಬಿಡುಗಡೆ ಭಾಗ್ಯ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 17 ಆರೋಪಿಗಳ ಪೈಕಿ 12 ಜನಕ್ಕೆ ಜಾಮೀನು ಸಿಕ್ಕಿದೆ. ಆದರೆ ಇನ್ನು ಕೆಲವರು ಜಾಮೀನು ಸಿಕ್ಕಿದ್ರು ಜೈಲಲ್ಲೇ ಇರುವಂತಾಗಿದೆ. ಹೌದು, A6 ಆರೋಪಿ ಜಗದೀಶ್, A7 ಆರೋಪಿ ಅನುಕುಮಾರ್ಗೆ ಶ್ಯೂರಿಟಿ ಇಲ್ಲದಿದ್ದಕ್ಕೆ ರಿಲೀಸ್ ಆಗಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ 12 ಆರೋಪಿಗಳು ಈಗ ಜೈಲಿಂದ ಹೊರಬಂದಿದ್ದಾರೆ. ಆದರೆ ಕೆಲ ಆರೋಪಿಗಳಿಗೆ ಬೇಲ್ ಸಿಕ್ಕರೂ ಜೈಲಲ್ಲಿ ಇರೋ ಪರಿಸ್ಥಿತಿ ಎದುರಾಗಿದೆ. ಯಾಕೆಂದರೆ ಬೇಲ್ ಸಿಕ್ಕರೂ ಕೂಡ ಅಲ್ಲಿ ಶ್ಯೂರಿಟಿ ಕೊಡಬೇಕು, ದುಡ್ಡು ಕಟ್ಟಬೇಕು. ಅದಕ್ಕೆ ಜನ ಸಿಗ್ತಾ ಇಲ್ಲ. ಈ ಹಿಂದೆ ತುಮಕೂರು ಜೈಲಲ್ಲಿದ್ದ 3 ಹೊರಬರೋದಕ್ಕೆ ಬೇಲ್ ಕೊಟ್ಟಿತ್ತು. ಆದರೆ 10 ದಿನಗಳ ಕಾಲ ಅವರಿಗೆ ದುಡ್ಡು ಕಟ್ಟೋರು ಯಾರೂ ಇರಲಿಲ್ಲ. ನೋಡಿ ಹೇಗಿದೆ ಅಂತಂದರೆ, ಕೆಲವೆಲ್ಲ ಕೊಲೆ ಆರೋಪಿಗಳು ಅಣ್ಣ ತಮ್ಮ ಇರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಇರ್ಬೋದು, ಅಚಾನಕ್ಕಾಗಿ ಯಾವುದೋ ಗಲಾಟೆಯಲ್ಲಿ ಪೂರ್ವಾಗ್ರಹ ಪೀಡಿತರಿಲ್ಲದೆ ಹೊಡೆದಾಡ್ಕೊಳ್ಳುವಾಗ ಸತ್ತವರು. ಆ ಸತ್ತ ಕಾರಣಕ್ಕಾಗಿ ಎಷ್ಟೋ ಜನ ಈಗಲೂ ಕೂಡ ಜೈಲಲ್ಲಿ ನರಕ ಯಾತನೆ, 14 ವರ್ಷಗಳ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ, ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಇಂಟೆನ್ಷನ್ ಇರಲಿಲ್ಲ ಅವರಿಗೆ. ಆದರೆ ದರ್ಶನ್ ಹೊರಬಂದಿದ್ದಾರೆ. ಓಕೆ, ಈ ನಡುವೆ ಕೆಲವು ಹುಡುಗರು ಒಳಗಿದ್ದಾರೆ. ಅವ್ರಿಗೆ ಕಾಸು ಕೊಡೋಕ್ಕೆ, ಅವರಿಗೆ ಶ್ಯೂರಿಟಿ ಕೊಡೋಕ್ಕೆ ಯಾರು ಜನ ಇಲ್ವಾ? ಯಾರವರು ಒಳಗಿರೋರು? ಇನ್ನೂ ಕೂಡ ಬೇಲ್ ಸಿಕ್ಕಿನು ರಿಪೋರ್ಟ್ ನೋಡಿ. ಮತ್ತೆ ಜೈಲಿಗೆ ಹೋಗ್ತಾರ ನಟ ದರ್ಶನ್. ಪೊಲೀಸರ ನಡೆಯಿಂದ ಟೆನ್ಷನ್. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ಗೆ ಜಾಮೀನು ಸಿಕ್ಕರೂ ಸಂಕಷ್ಟ ತಪ್ಪಿಲ್ಲ. ಬೇಲ್ಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುತ್ತೇವೆ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಅದ್ರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ.
ಬಿಜಿಎಸ್ ಆಸ್ಪತ್ರೆಗೆ ದಿನಕರ್ ಭೇಟಿ. ಇನ್ನು ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ಸಹೋದರ ದಿನಕರ್ ತೂಗುದಿ ಭೇಟಿ ನೀಡಿ ಕಾಟೇರ್ನ ಆರೋಗ್ಯ ವಿಚಾರಿಸಿದ್ರು. ಕ್ಯಾಮೆರಾ ನೋಡ್ತಿದ್ದಂತೆ ಓಡಿದ A12 ಆರೋಪಿ ಲಕ್ಷ್ಮಣ್. ಇಂದು ಶಿವಮೊಗ್ಗ ಜೈಲಿನಲ್ಲಿ A12 ಆರೋಪಿ ಲಕ್ಷ್ಮಣ್ ಬಿಡುಗಡೆ ಆಗಿದ್ದಾನೆ. ಆದ್ರೆ ಕ್ಯಾಮೆರಾಗಳನ್ನ ಕಂಡು ಓಡಿದ್ದಾನೆ. ಯಾರ ಕೈಗೂ ಸಿಗದೆ ಓಡೋಡಿ ತನ್ನ ಕಾರ್ ಹತ್ತಿ ಹೊರಟು ಹೋಗಿದ್ದಾನೆ. ಬೇಲ್ ಸಿಕ್ಕರೂ ಕೆಲವರಿಗೆ ಸಿಗದ ಬಿಡುಗಡೆ ಭಾಗ್ಯ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ 17 ಆರೋಪಿಗಳ ಪೈಕಿ 12 ಜನಕ್ಕೆ ಜಾಮೀನು ಸಿಕ್ಕಿದೆ. ಆದ್ರೆ ಇನ್ನು ಕೆಲವರು ಜಾಮೀನು ಸಿಕ್ಕಿದ್ರು ಜೈಲಲ್ಲೇ ಇರುವಂತಾಗಿದೆ. ಹೌದು, A6 ಆರೋಪಿ ಜಗದೀಶ್, A7 ಆರೋಪಿ ಅನುಕುಮಾರ್ಗೆ ಶ್ಯೂರಿಟಿ ಇಲ್ಲದಿದ್ದಕ್ಕೆ ರಿಲೀಸ್ ಆಗಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ 12 ಆರೋಪಿಗಳು ಈಗ ಜೈಲಿಂದ ಹೊರಬಂದಿದ್ದಾರೆ. ಆದರೆ ಕೆಲ ಆರೋಪಿಗಳಿಗೆ ಬೇಲ್ ಸಿಕ್ಕರೂ ಜೈಲಲ್ಲಿ ಇರೋ ಪರಿಸ್ಥಿತಿ ಎದುರಾಗಿದೆ. ಯಾಕೆಂದರೆ ಬೇಲ್ ಸಿಕ್ಕರೂ ಕೂಡ ಅಲ್ಲಿ ಶ್ಯೂರಿಟಿ ಕೊಡಬೇಕು, ದುಡ್ಡು ಕಟ್ಟಬೇಕು. ಅದಕ್ಕೆ ಜನ ಸಿಗ್ತಾ ಇಲ್ಲ. ಈ ಹಿಂದೆ ತುಮಕೂರು ಜೈಲಲ್ಲಿದ್ದ 3 ಹೊರಬರೋದಕ್ಕೆ ಬೇಲ್ ಕೊಟ್ಟಿತ್ತು. ಆದರೆ 10 ದಿನಗಳ ಕಾಲ ಅವರಿಗೆ ದುಡ್ಡು ಕಟ್ಟೋರು ಯಾರೂ ಇರಲಿಲ್ಲ. ನೋಡಿ ಹೇಗಿದೆ ಅಂತಂದರೆ, ಕೆಲವೆಲ್ಲ ಕೊಲೆ ಆರೋಪಿಗಳು ಅಣ್ಣ ತಮ್ಮ ಇರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಇರ್ಬೋದು, ಅಚಾನಕ್ಕಾಗಿ ಯಾವುದೋ ಗಲಾಟೆಯಲ್ಲಿ ಪೂರ್ವಾಗ್ರಹ ಪೀಡಿತರಿಲ್ಲದೆ ಹೊಡೆದಾಡ್ಕೊಳ್ಳುವಾಗ ಸತ್ತವರು. ಆ ಸತ್ತ ಕಾರಣಕ್ಕಾಗಿ ಎಷ್ಟೋ ಜನ ಈಗಲೂ ಕೂಡ ಜೈಲಲ್ಲಿ ನರಕ ಯಾತನೆ, 14 ವರ್ಷಗಳ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ, ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಇಂಟೆನ್ಷನ್ ಇರಲಿಲ್ಲ ಅವರಿಗೆ. ಆದರೆ ದರ್ಶನ್ ಹೊರಬಂದಿದ್ದಾರೆ. ಓಕೆ, ಈ ನಡುವೆ ಕೆಲವು ಹುಡುಗರು ಒಳಗಿದ್ದಾರೆ. ಅವ್ರಿಗೆ ಕಾಸು ಕೊಡೋಕ್ಕೆ, ಅವರಿಗೆ ಶ್ಯೂರಿಟಿ ಕೊಡೋಕ್ಕೆ ಯಾರು ಜನ ಇಲ್ವಾ? ಯಾರವರು ಒಳಗಿರೋರು? ಇನ್ನೂ ಕೂಡ ಬೇಲ್ ಸಿಕ್ಕಿನು. ರಿಪೋರ್ಟ್ ನೋಡಿ. ಮತ್ತೆ ಜೈಲಿಗೆ ಹೋಗ್ತಾರ ನಟ ದರ್ಶನ್. ಪೊಲೀಸರ ನಡೆಯಿಂದ ಟೆನ್ಷನ್. ರೇಣುಕಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ಗೆ ಜಾಮೀನು ಸಿಕ್ಕರೂ ಸಂಕಷ್ಟ ತಪ್ಪಿಲ್ಲ. ಬೇಲ್ಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುತ್ತೇವೆ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಅದ್ರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಬಿಜಿಎಸ್ ಆಸ್ಪತ್ರೆಗೆ ದಿನಕರ್ ಭೇಟಿ. ಇನ್ನು ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ಸಹೋದರ ದಿನಕರ್ ತೂಗುದಿ ಭೇಟಿ ನೀಡಿ ಕಾಟೇರ್ನ ಆರೋಗ್ಯ ವಿಚಾರಿಸಿದ್ರು. ಕ್ಯಾಮೆರಾ ನೋಡ್ತಿದ್ದಂತೆ ಓಡಿದ A12 ಆರೋಪಿ ಲಕ್ಷ್ಮಣ್. ಇಂದು ಶಿವಮೊಗ್ಗ ಜೈಲಿನಲ್ಲಿ A12 ಆರೋಪಿ ಲಕ್ಷ್ಮಣ್ ಬಿಡುಗಡೆ ಆಗಿದ್ದಾನೆ. ಆದ್ರೆ ಕ್ಯಾಮೆರಾಗಳನ್ನ ಕಂಡು ಓಡಿದ್ದಾನೆ. ಯಾರ ಕೈಗೂ ಸಿಗದೆ ಓಡೋಡಿ ತನ್ನ ಕಾರ್ ಹತ್ತಿ ಹೊರಟು ಹೋಗಿದ್ದಾನೆ. ಬೇಲ್ ಸಿಕ್ಕರೂ ಕೆಲವರಿಗೆ ಸಿಗದ ಬಿಡುಗಡೆ ಭಾಗ್ಯ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ 17 ಆರೋಪಿಗಳ ಪೈಕಿ 12 ಜನಕ್ಕೆ ಜಾಮೀನು ಸಿಕ್ಕಿದೆ. ಆದ್ರೆ ಇನ್ನು ಕೆಲವರು ಜಾಮೀನು ಸಿಕ್ಕಿದ್ರು ಜೈಲಲ್ಲೇ ಇರುವಂತಾಗಿದೆ. ಹೌದು, A6 ಆರೋಪಿ ಜಗದೀಶ್, A7 ಆರೋಪಿ ಅನುಕುಮಾರ್ಗೆ ಶ್ಯೂರಿಟಿ ಇಲ್ಲದಿದ್ದಕ್ಕೆ ರಿಲೀಸ್ ಆಗಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.